ಇನ್ನು ಈ ಗ್ರಹಣ ಸಾಮಾನ್ಯವಾಗಿ ಹೇಳ್ತೀವಿ, ಗ್ರಹಣ ಸಂಭವಿಸ್ತಾ ಇರತಕ್ಕಂಥ ರಾಶಿ, ನಕ್ಷತ್ರ ಮತ್ತು ಎಲ್ಲಿ ಸಂಭವಿಸ್ತಾ ಇದೆ, ಆ ಗ್ರಹಣದ ಒಂದು ವಿಶೇಷ ಏನು, ಇದರ ಪ್ರಭಾವ ದೇಶಕ್ಕೆ ಪ್ರಕೃತಿಗೆ ಆಗೋದ್ರ ಜೊತೆಗೆ ದ್ವಾದಶ ರಾಶಿಗಳ ಮೇಲೆ ಇದರ ಪ್ರಭಾವ ಒಂದಷ್ಟಾದರೂ ಇದ್ದೇ ಇರುತ್ತೆ. ನಾನು ಈಗಾಗಲೇ ಹೇಳ್ತಾ ಇದ್ದೆ, ಗ್ರಹಣ ನಮಗೆ ಗೋಚಾರ ಇಲ್ಲ ಅಂದಾಗ ಅದರ 50% ಅದರ ಪ್ರಭಾವ ಇದ್ದೇ ಇರುತ್ತೆ. ಅದರಲ್ಲೂ ಸಹ ದ್ವಾದಶ ರಾಶಿಗಳ ಮೇಲೆ ಇದರ ಪ್ರಭಾವ ಹೇಗಿರುತ್ತೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಪಟ್ಟಿದ್ದಾದರೆ, ಪ್ರಪ್ರಥಮ ರಾಶಿಯಾಗಿರ್ತಕ್ಕಂಥ ಮೇಷರಾಶಿ, ರಾಶಿಯಾಧಿಪತಿ ಆಗಿರ್ತಕ್ಕಂಥ ಕುಜ, ಹಾಗೆ ಮೇಷರಾಶಿಗೆ 6ನೇ ಮನೆಯಲ್ಲಿ ಈ ಗ್ರಹಣ ಸಂಭವಿಸ್ತಾ ಇರ್ತಕ್ಕಂಥದ್ದು ಆಗಿದ್ದು 6 ಅಂತಕ್ಕಂಥದ್ದು ಶುಭ. ಯಾಕೆ ಅಂತ ಹೇಳಿದ್ರೆ ನಾವು ಯಾವಾಗಲೂ ಹೇಳ್ತೀವಿ 3, 6, 9 ಅಥವಾ 6, 11, 3, 6, 11 ಇವು 3 ಅಷ್ಟೇ. ಈ 3ರಲ್ಲಿ ಗ್ರಹಣ ಸಂಭವಿಸ್ತಾ ಇದೆ ಅಂದರೆ ಅದು ಸಾಕಷ್ಟು ಶುಭ ಫಲಗಳನ್ನು ಕೊಡುತ್ತೆ. ಇನ್ನು ಮೇಷರಾಶಿಯವರಿಗೆ ಈಗಾಗಲೇ 7.5 ನಡೀತಾ ಇರತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ನೋಡೋಕೆ ಹೋದಾಗ ಈ ಒಂದು ಸೂರ್ಯಗ್ರಹಣದ ಭಾಗಶಃ ಸೂರ್ಯಗ್ರಹಣದ ಪ್ರಭಾವವನ್ನು ನಾವು ಗಮನಿಸಿ ನೋಡೋಕೆ ಹೋದರೆ ಇವರ ಒಂದು ಅನಿಸಿಕೆಗಳಿಗೆ ಮನ್ನಣೆ ಸಿಗ್ತಕ್ಕಂಥದ್ದು. ಈಗ ಸಾಲ ಸೂಲಗಳು ಏನೋ ಸಾಲ ಕೇಳ್ತಾ ಇದ್ದೀರಾ ಅಥವಾ ಈ ಮನೆ ಕಟ್ಕೊಳ್ಳೋಕ್ಕೆ, ಸೈಟ್ ತೊಗೊಳ್ಳೋಕ್ಕೆ, ಅದಕ್ಕೆ ಸಂಪೂರ್ಣ ಅವಕಾಶಗಳು ಚೆನ್ನಾಗಿರ್ತಕ್ಕಂಥದ್ದು, ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತಕ್ಕಂಥದ್ದು, ಶತ್ರುಗಳು ಮಿತ್ರರಾಗ್ತಕ್ಕಂಥದ್ದು, ಸ್ವಲ್ಪ ಪೈಪೋಟಿಯ ಜೀವನ ಇರುತ್ತೆ. ಅದರ ಜೊತೆಗೆ ಸವಾಲುಗಳನ್ನು ಎದುರಿಸೋಕ್ಕೆ ಪ್ರಯತ್ನ ಪಡ್ತೀರಾ. ಆರ್ಮಿಯಲ್ಲಿ ಇರ್ತಕ್ಕಂಥವ್ರಾಗ್ಬೋದು, ಹಾಗೆ ಪೊಲೀಸ್ ಇಲಾಖೆಯಲ್ಲಿ ಇರ್ತಕ್ಕಂಥವ್ರು, ಸರ್ಕಾರಿ ನೌಕರಿಯಲ್ಲಿರ್ತಕ್ಕಂಥವ್ರಿಗೆ ಬಹಳಷ್ಟು ಶುಭ ಫಲಗಳಾಗ್ತಕ್ಕಂಥದ್ದು. ಮತ್ತು ಈ ಒಂದು ಮೇಷರಾಶಿಯವರಿಗೆ ಕುಟುಂಬದಲ್ಲಿ ಪೂರ್ಣ ಸಹಕಾರ ಇರತಕ್ಕಂಥ ಒಂದು ಸಾಧ್ಯತೆ, ಭೂಮಿ ವ್ಯಾಜ್ಯ ಇರ್ಬೋದು ಅಥವಾ ಯಾವುದಾದ್ರೂ ಪೊಲೀಸ್ ಕೇಸ್ ಇರ್ಬೋದು, ಕಾನೂನು ವಿಚಾರಗಳಲ್ಲಿ ಇವರಿಗೆ ಸಾಕಷ್ಟು ಶುಭ ಫಲಗಳು ಕೂಡ ಸಿಗ್ತಕ್ಕಂಥ ಸಾಧ್ಯತೆ ಈ ಒಂದು ಗ್ರಹಣದ ಪ್ರಭಾವದಿಂದ ಇರ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹೊಸ ಹೊಸ ಯೋಜನೆಗಳಿಗೆ ಮನ್ನಣೆ ಸಿಗ್ತಕ್ಕಂಥ ಸಾಧ್ಯತೆ ಮೇಷರಾಶಿಯವರಿಗಿರುತ್ತೆ. ಮಹಿಳೆಯರಿಗೆ ಉದ್ಯೋಗದಲ್ಲಿ ಬದಲಾವಣೆ ಆಗ್ತಕ್ಕಂಥ ಒಂದು ಸಾಧ್ಯತೆ ಸಹ ಈ ಗ್ರಹಣದಿಂದ. ಯಾಕೆ ಅಂತ ಹೇಳಿದ್ರೆ ಸೂರ್ಯಗ್ರಹಣ ಸಂಭವಿಸ್ತಾ ಇರತಕ್ಕಂಥ ಈ ಗ್ರಹಣ ನಮಗೆ ಗೋಚಾರ ಇಲ್ಲದೇ ಇದ್ದರೂ ಕೂಡ ಇದರ ಪ್ರಭಾವ ಕನಿಷ್ಠ ಅಂತ ಹೇಳಿದ್ರೆ 1.5 ತಿಂಗಳಷ್ಟು ಇದರ ಪ್ರಭಾವ ಇರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ಗ್ರಹಣ ಗೋಚಾರ ಇದ್ದಿದ್ದೆ ಆದರೆ ಅದು 3 ತಿಂಗಳು ಅದರ ಪ್ರಭಾವ ಇರುತ್ತೆ. ಗೋಚಾರ ಇಲ್ಲದೆ ಇರತಕ್ಕಂಥದ್ದು 1.5 ತಿಂಗಳು ಇದರ ಪ್ರಭಾವ ಇರತಕ್ಕಂತಹ ಸಾಧ್ಯತೆ ಇರುತ್ತೆ. ಕೆಲವರಿಗೆ ಅಧಿಕಾರ ಪ್ರಾಪ್ತಿಯಾಗ್ತಕ್ಕಂಥ ಒಂದು ಯೋಗ ಕೂಡ ಮೇಷರಾಶಿಯವರಿಗಿರುತ್ತೆ. ಕುಟುಂಬದಲ್ಲೂ ಒಳ್ಳೆಯದಿರುತ್ತೆ. ಅನಿಸಿಕೆಗಳು, ಯೋಚನೆಗಳಿಗೆ ಮನ್ನಣೆ ಸಿಗ್ತಕ್ಕಂಥದ್ದು, ಮಕ್ಕಳ ವಿಚಾರದಲ್ಲಿ ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಇನ್ನು ರೋಗ ರುಜಿನಾದಿಗಳಿಂದ ನೀವು ಎಲ್ಲೋ ಒಂದು ಕಡೆ ಎಚ್ಚೆತ್ಕೊಳ್ತಕ್ಕಂಥದ್ದು, ಅದರಿಂದ ಶುಭ ಆಗ್ತಕ್ಕಂಥದ್ದು. 6ನೇ ಮನೆ ಅಂದರೆ ರೋಗಸ್ಥಾನ. ರೋಗಸ್ಥಾನದಲ್ಲಿ ಈ ಗ್ರಹಣದ ವಿಚಾರದಲ್ಲಿ ನೋಡೋಕೆ ಹೋದಾಗ ಬಹಳಷ್ಟು ಶುಭ ಆಗ್ತಕ್ಕಂಥ ಯೋಗ ಸಹ ಮೇಷರಾಶಿಯವರಿಗೆ ಈ ಗ್ರಹಣದಿಂದ ಇರ್ತಕ್ಕಂಥದ್ದು. ಈ ಗ್ರಹಣದ ಸಮಯದಲ್ಲಿ ಸಾಧ್ಯವಾದರೆ ಶುಭ ಅಂತ ಹೇಳಿದಾಗ ಹನುಮನ ಪ್ರಾರ್ಥನೆ ಮಾಡ್ಕೊಳ್ಳೋದು, ಓಂ ಹಂ ಹನುಮತೇ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಸಾಧ್ಯವಾದರೆ ಒಂದಷ್ಟು ಬಿಳಿಯ ಬಣ್ಣದ ಬಟ್ಟೆಗಳನ್ನು, ಸ್ವಲ್ಪ ಹಳದಿ ಆಗ್ಬೋದು, ಬಿಳಿಯ ಬಣ್ಣಗಳನ್ನು ಈ ಒಂದು ಗ್ರಹಣದ ದಿನ ಹಾಕ್ಕೊಂಡು ಆ ಬಟ್ಟೆಗಳನ್ನು ಧರಿಸ್ಕೊಂಡಿರೋದ್ರಿಂದ ಹನುಮನ ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ, ಆಮೇಲೆ ಒಂದು ವಾರದ ಒಳಗಡೆ ಆಂಜನೇಯ ಸ್ವಾಮಿಗೆ ವೀಳ್ಯದೆಲೆ ಹಾರವನ್ನು ಅರ್ಪಣೆ ಮಾಡಿ ಓಂ ಹಂ ಹನುಮತೇ ನಮಃ ಈ ಮಂತ್ರವನ್ನು ಜಪ ಅಥವಾ ಹನುಮಾನ್ ಚಾಲಿಸ ಹೇಳ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಸಹ ಮೇಷರಾಶಿಯವರಿಗಿರುತ್ತೆ. ಗ್ರಹಣದ ಪ್ರಭಾವದಿಂದ ವಿದೇಶದ ಅವಕಾಶಗಳು ಕೂಡ ಕೂಡಿ ಬರ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಮುಂದಿನ ರಾಶಿ ವೃಷಭ ರಾಶಿ, ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಶುಕ್ರ. ಇನ್ನು ಈ ರಾಶಿಯವರಿಗೆ 5ನೇ ಮನೆಯಲ್ಲಿ ಪಂಚಮ ಮನೆಯಲ್ಲಿ ಅಂದರೆ ಪಂಚಮಂ ಕಾರ್ಯಸಿದ್ಧಿ, ಅದರ ಜೊತೆಗೆ ಪಂಚಮ ಅಂತಕ್ಕಂಥದ್ದು ಪೂರ್ವ ಪುಣ್ಯ ಸ್ಥಾನ ಕೂಡ ಆಗಿರ್ತಕ್ಕಂಥದ್ದಾಗಿದ್ದು ಈ ಒಂದು ವೃಷಭ ರಾಶಿಯವರಿಗೆ ಶುಕ್ರನು ಸಹ ರವಿಯ ಮನೆಯಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ನೋಡೋಕೆ ಹೋದಾಗ 5ನೇ ಮನೆಯಲ್ಲಿ ಈ ಒಂದು ಗ್ರಹಣ ಸಂಭವಿಸ್ತಾ ಇದೆ. ಸ್ವಲ್ಪ ಎಚ್ಚರಿಕೆ ಅಗತ್ಯ ಅಂತ ಹೇಳುತ್ತೆ. ಮಕ್ಕಳ ವಿಚಾರದಲ್ಲಿರ್ಬೋದು, ದುಡುಕುತನ ಇರ್ಬೋದು, ಮಕ್ಕಳ ಜೊತೆ ಸಣ್ಣ ಪುಟ್ಟ ಕಲಹಗಳಾಗ್ತಕ್ಕಂಥದ್ದು, ಮಕ್ಕಳ ವೈಖರಿಯನ್ನು ಪ್ರಶ್ನೆ ಮಾಡೋಕೆ ಹೋಗಿ ಮಕ್ಕಳ ಜೊತೆ ಸಣ್ಣ ಪುಟ್ಟ ಗಲಾಟೆಗಳಾಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಆಸ್ತಿಯ ವಿಚಾರದಲ್ಲಿ ಒಳ್ಳೆಯದಾಗುತ್ತೆ, ಪೂರ್ವಿಕರ ಆಸ್ತಿಯ ವಿಚಾರದಲ್ಲಿ ಒಳ್ಳೆಯದಾಗುತ್ತೆ. ಉತ್ಸಾಹಕ್ಕೆ ತಕ್ಕ ಹಾಗೆ ನಿಮಗೆ ಬೇಸರ, ಎಲ್ಲರೂ ಕೂಡ ಏನೋ ಒಂಥರ ಕಾಲೆಳೆಯೋ ಜನ ಅಂತಾರೆ, ನಾಡುನುಡಿಯಲ್ಲಿ ಕಾಲೆಳೆಯೋ ಜನ, ಅಂತಹ ಜನ ಇರತಕ್ಕಂಥ ಆಗಿರೋದ್ರಿಂದ ಹುಷಾರಾಗಿರಿ. ಪಶು ಪಕ್ಷಿಗಳ ಬಗ್ಗೆ ಸ್ವಲ್ಪ ವ್ಯಾಮೋಹ ಕೂಡ ಬರ್ತಕ್ಕಂಥದ್ದಾಗಿರುತ್ತೆ. ಹೆಣ್ಣು ಮಕ್ಕಳು ಆಭರಣಗಳಲ್ಲಿ ಮೋಸ ಹೋಗ್ತಕ್ಕಂಥ ಸಾಧ್ಯತೆ, ಆಭರಣ ತಗೊಳ್ಳೋಕೆ ಹೋಗಿ ಮೋಸ ಹೋಗ್ತಕ್ಕಂಥದ್ದು, ಕೆಲವು ಸೌಂದರ್ಯ ವರ್ಧಕಗಳನ್ನು ಉಪಯೋಗಿಸಿ ಚರ್ಮದ ಕಾಯಿಲೆಗಳು ಕೂಡ ಬರ್ತಕ್ಕಂಥ ಸಾಧ್ಯತೆ ವೃಷಭ ರಾಶಿಯವರಿಗಿರುತ್ತೆ. ಅಪವಾದಗಳನ್ನು ಸ್ವಲ್ಪ ಹುಷಾರಾಗಿರಿ. ಆದರೆ ಈ ಗ್ರಹಣ ಪರಿಪೂರ್ಣವಾಗಿ ಹೇಳೋಕೆ ಹೋದಾಗ ವೃಷಭ ರಾಶಿಯವರಿಗೆ ಅಷ್ಟು ಶುಭ ಫಲಗಳನ್ನು ಕೊಡೋದಿಲ್ಲ.
ಸ್ವಲ್ಪ ಎಚ್ಚರಿಕೆಯಿಂದ ರೀ. ಕೋಪತಾಪಗಳು ಜಾಸ್ತಿ ಇರುತ್ತೆ, ಮಾನಸಿಕ ಯಾತನೆ ಇರ್ಬೋದು, ಸಡನ್ನಾಗಿ ಕೋಪ ಮಾಡ್ಕೊಳ್ಳೋದು, ತಾಮಸ ಗುಣಗಳು ಕೂಡ ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಈ ಒಂದು ವೃಷಭ ರಾಶಿಯವರಿಗಿರುತ್ತೆ. ತುಂಬ ಬೇಕಾದವ್ರ ಜೊತೆ ಕಲಹಗಳಿರ್ಬೋದು, ಗಂಡ ಹೆಂಡತಿಯ ಕಲಹಗಳಿರ್ಬೋದು, ಪ್ರೇಮ ವ್ಯವಹಾರಗಳಿಗೆ ಅಡ್ಡಿ ಆತಂಕ. ಆದರೆ ಗ್ರಹಣ ಆದ 1.5 ತಿಂಗಳು ಇದರ ಪ್ರಭಾವ ಇದ್ದರೂ ಕೂಡ ಇದು ಸ್ವಲ್ಪ ಮಟ್ಟಿಗೆ ನೋಡೋಕೆ ಹೋದಾಗ ಒಂದು 15 ದಿವಸ ಆದಮೇಲೆ ಶುಭ ಫಲಗಳನ್ನು ಕೂಡ ಕೊಡ್ತಕ್ಕಂಥದ್ದು. ಶೇರ್ ಮಾರ್ಕೆಟಿಂದ ಶುಭ ಆಗ್ತಕ್ಕಂಥ ಯೋಗ, ಸಾಹಿತಿಗಳಿಗೆ, ಸಿನಿಮಾ ನಟರಿಗೆ ಸ್ವಲ್ಪ ಅನಿಸಿಕೆಗಳಿಗೆ ತಕ್ಕ ಮನ್ನಣೆ ಕೂಡ ಸಿಗೋದಿಲ್ಲ. ಇವರು ಸಾಧ್ಯವಾದಷ್ಟು ಪುಟ್ಟ ಮಕ್ಕಳಿಗೆ ಸಹಾಯ ಮಾಡ್ತಕ್ಕಂಥ ಸಂದರ್ಭ. ಇನ್ನು ಗ್ರಹಣ ಕಾಲದಲ್ಲಿ ಓಂ ಕೃಷ್ಣಾಯ ನಮಃ, ಓಂ ಕೃಷ್ಣಾಯ ನಮಃ, ಓಂ ಕ್ಲೀಂ ಕೃಷ್ಣಾಯ ನಮಃ ಅಥವಾ ಓಂ ಕೃಷ್ಣಾಯ ನಮಃ, ಕೃಷ್ಣನ ಜಪ ಮಾಡ್ಕೊಳ್ಳೋದು, ಕೃಷ್ಣನ ಮಂತ್ರ ಹೇಳ್ಕೊಳ್ಳೋದು, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಈ ಮಂತ್ರಗಳನ್ನು ಹೇಳ್ಕೊಳ್ಳೋದು ಪುಟ್ಟ ಮಕ್ಕಳಿಗೆ ಸಹಾಯ ಮಾಡೋದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥದ್ದು. ತುಳಸಿಯ ಗಿಡವನ್ನು ಇವರು ಈ 1.5 ತಿಂಗಳೊಳಗಡೆ ದಾನ ಮಾಡಿದ್ದೆ ಆದರೆ ಸೂರ್ಯನ ಪ್ರಭಾವ, ಸೂರ್ಯನ ಅಂಶ, ಸೂರ್ಯನಿಂದ ಶುಭ ಕೂಡ ಆಗುತ್ತೆ. ಜೊತೆಗೆ ಬುಧನೂ ಕೂಡ ಸೂರ್ಯನ ಜೊತೆ ಇರ್ತಕ್ಕಂಥದ್ದಾಗಿರೋದ್ರಿಂದ ಬುದ್ಧಿಯ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿ ಈ ವೃಷಭ ರಾಶಿಯವರು ಇದ್ದಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ, ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ರಾಶಾಧಿಪತಿ ಆಗಿರ್ತಕ್ಕಂಥ ಬುಧನು ರವಿಯೊಟ್ಟಿಗಿದ್ದಾನೆ. ಈ ಬುಧ ಗ್ರಹದ ವಿಚಾರದಲ್ಲಿ ನೋಡೋಕೆ ಹೋದಾಗ ಬಹಳಷ್ಟು ಈ ರಾಶಿಯವರಿಗೆ ಒಂದು ಮಿಶ್ರ ಫಲ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಗ್ರಹಣದ ಪ್ರಭಾವ ಮಿಶ್ರ ಫಲ ಇರುತ್ತೆ. ಆದರೂ 4ನೇ ಮನೆಯಲ್ಲಿ ಗ್ರಹಣ ಸಂಭವಿಸ್ತಾ ಇದೆ. ತಾಯಿಯ ವಿಚಾರದಲ್ಲಿ ಸ್ವಲ್ಪ ತಾಯಿಯ ಆರೋಗ್ಯ ಇರ್ಬೋದು, ಇನ್ನು ಮನೆ ಇರ್ಬೋದು, ಆಸ್ತಿಯ ವಿಚಾರದಲ್ಲಿ, ಯಾಕೆ ಸುಖ ಸ್ಥಾನದಲ್ಲಿ ನಿಮಗೆ ಏನೇನು ಸುಖದ ಯೋಗಗಳಿದೆ ಅದಕ್ಕೆ ಸ್ವಲ್ಪ ಅಡ್ಡಿ ಆತಂಕಗಳು ಬರ್ತಕ್ಕಂತಹ ಈರ್ಷೆಯ ಜನ ಜಾಸ್ತಿ ಇರ್ತಾರೆ. ಎಲ್ಲೋ ಒಂದು ಕಡೆ ನಿಮಗೆ ಹೊಟ್ಟೆ ಉರಿ ಜನ ಅಂತೀವಲ್ಲ, ಅಂತಹವರ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಬಾಂಧವ್ಯಗಳಲ್ಲಿ ವ್ಯವಹಾರಗಳು ಈ ಸಮಯದಲ್ಲಿ ಮಾಡಬಾರ್ದು. ವೃತ್ತಿಯಲ್ಲಿ ಸ್ವಲ್ಪ ಹಿತಶತ್ರುಗಳ ಕಾಟ, ಮೇಲಾಧಿಕಾರಿಗಳ ಕಾಟ ಕೂಡ ಬರ್ತಕ್ಕಂಥ ಸಾಧ್ಯತೆ. ಆರೋಗ್ಯ ಒಂದು ಸಮಮಟ್ಟದಲ್ಲಿರುತ್ತೆ. ಏನೋ ಹೊಟ್ಟೆ ನೋವು, ಡಾಕ್ಟರ್ ಹತ್ರ ಹೋದರೆ ಏನೂ ಇಲ್ಲ, ಚೆನ್ನಾಗಿದ್ದೀರಾ, ಫಸ್ಟ್ ಕ್ಲಾಸ್ ಆಗಿದ್ದೀರಾ ಅಂತಾರೆ. ಹಾಗಾಗಿ ಈ ಒಂದು ಮಿಥುನ ರಾಶಿಯವರು ಸ್ವಲ್ಪ ಆರೋಗ್ಯದ ವಿಚಾರ, ಸ್ವಲ್ಪ ಮೆಡಿಟೇಷನ್ ಜಾಸ್ತಿ ಮಾಡಿ, ಯಾವಾಗಲೂ ಅಷ್ಟೇ ಜಪವನ್ನು ಜಾಸ್ತಿ ಮಾಡೋದ್ರಿಂದ ನಿಮಗೆ ಒಳ್ಳೆಯದು ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಬುಧನ ಮಂತ್ರ ಹೇಳ್ಕೊಬೋದು. ಪ್ರಿಯಾಂಗು ಶಶಿಕಾ ಶ್ಯಾಮಂ ರೂಪೇಣ ಪ್ರಥಮ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ದ್ವಂ ಬುಧಂ ಪ್ರಣಮಾಮ್ಯಹಂ. ಈ ಬುಧನ ನಿಮ್ಮ ರಾಶಿಯ ಗ್ರಹದ ಮಂತ್ರವನ್ನು ಸ್ವಲ್ಪ ಜಾಸ್ತಿ ಹೇಳ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗ್ತಕ್ಕಂಥದ್ದು. ಇನ್ನು ಗ್ರಹಣ ಕಾಲದಲ್ಲಿ ಯಾವುದೇ ಪ್ರಯಾಣಗಳು ಬೇಡ, ಹೊಸ ಹೂಡಿಕೆ ಬೇಡ, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಮಾತಿನ ವಿಚಾರದಲ್ಲಿ ಹುಷಾರಾಗಿದ್ದಿದ್ದೆ ಆದರೆ ಈ ಗ್ರಹಣದ ಪ್ರಭಾವ ತುಂಬಾ ಒಳ್ಳೆಯದಾಗುತ್ತೆ. ಸ್ವಲ್ಪ ಮಿಶ್ರ ಫಲ ಆದರೂ ಕೂಡ ಒಳ್ಳೆಯದಾಗುತ್ತೆ. ಈ ರಾಶಿಯವರು ಓಂ ನಮೋ ನಾರಾಯಣಾಯ ಈ ಮಂತ್ರವನ್ನು ಸತತವಾಗಿ ಜಪ ಮಾಡ್ಕೊಳ್ಳಿ. ಅಟ್ಲೀಸ್ಟ್ 3 ದಿವಸ ಜಪ ಮಾಡ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ವಿಷ್ಣುವಿಗೆ ತುಳಸಿಯ ಹಾರವನ್ನು ಅರ್ಪಣೆ ಮಾಡ್ಕೊಂಡ್ಬರೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ರಾಶಾಧಿಪತಿ ಆಗಿರ್ತಕ್ಕಂಥ ಚಂದ್ರ ಕರ್ಕಾಟಕ ರಾಶಿಯವರಿಗೆ 3ನೇ ಮನೆಯಲ್ಲಿ ಈ ಗ್ರಹಣ ಸಂಭವಿಸ್ತಾ ಇದೆ. ಈ ರಾಶಿಯವರಿಗೆ ಬಹಳಷ್ಟು ಶುಭ ಫಲಗಳಿರ್ತಕ್ಕಂಥ ಒಂದು ಸಾಧ್ಯತೆ. ಈ ಸೂರ್ಯಗ್ರಹಣ, ಭಾಗಶಃ ಸೂರ್ಯಗ್ರಹಣ ಕರ್ಕಾಟಕ ರಾಶಿಯವರಿಗೆ ಸಾಕಷ್ಟು ಶುಭ ಫಲಗಳನ್ನು ಕೊಡ್ತಾ ಇರತಕ್ಕಂಥದ್ದಾಗಿರುತ್ತೆ. ಇವರಿಗೆ ಯಾವ ಕೆಲಸಗಳು ಪೆಂಡಿಂಗ್ ಇದೆ ಅವೆಲ್ಲವೂ ಕೂಡ ಪರಿಪೂರ್ಣ ಆಗುತ್ತೆ. ಕಾನೂನು ವಿಷಯಗಳಲ್ಲಿ ಒಳ್ಳೆಯದಾಗ್ತಕ್ಕಂಥದ್ದು, ಅಣ್ಣ ತಮ್ಮದ್ರಿಂದ ಒಳ್ಳೆ ಸಪೋರ್ಟ್ ಸಿಗ್ತಕ್ಕಂಥದ್ದು, ಭೂ ವಿಚಾರಗಳಲ್ಲಿ ಒಳ್ಳೆಯದಾಗ್ತಕ್ಕಂಥ ಯೋಗ, ಪ್ರಯಾಣ ಯೋಗದಲ್ಲಿ ಶುಭ ಆಗ್ತಕ್ಕಂಥದ್ದು. ಈಗಾಗಲೇ ನಿಮ್ಮನ್ನು ಯಾರೋ ರಿಜೆಕ್ಟ್ ಮಾಡಿರ್ತಾರೆ, ಈ ಕೆಲಸದಲ್ಲಿ ಆಗಲ್ಲ ಅಂಥವರು ನಿಮಗೆ ಕರೆದು ಉದ್ಯೋಗ ಕೊಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಧೈರ್ಯ ಇರುತ್ತೆ, ಒಂದು ಮಾನಸಿಕ ಸ್ಥೈರ್ಯ ಇರುತ್ತೆ, ಆಲೋಚನೆಗಳ ಊರ್ಧ್ವ ಮುಖದಲ್ಲಿರುತ್ತೆ. ಅಂದರೆ ಒಳ್ಳೆಯ ಆಲೋಚನೆಗಳಿರ್ತಕ್ಕಂಥದ್ದು. ವಿವಾಹ ವಿಷಯಗಳಲ್ಲಿ ಒಳ್ಳೆಯದಾಗುತ್ತೆ. ಕೆಲವರಿಗೆ ವಾಹನ ತಗೊಳ್ತಕ್ಕಂಥ ಯೋಗ, ಹಠಮಾರಿತನದಿಂದ ಮುಕ್ತರಾಗ್ತೀರಾ, ಕುಟುಂಬದಲ್ಲಿ ಶುಭ ಆಗುತ್ತೆ. ವ್ಯವಸಾಯಸ್ಥರಿಗೆ, ರೈತರಿಗೆ, ಕರ್ಕಾಟಕ ರಾಶಿಯ ರೈತರಿಗೆ ಬಹಳಷ್ಟು ಶುಭ ಫಲಗಳಿರ್ತಕ್ಕಂಥ ಒಂದು ಸಂದರ್ಭ ಕೂಡ ಇದಾಗಿರುತ್ತೆ. ಆ ಗ್ರಹಣದ ಪ್ರಭಾವ ಕೂಡ ತುಂಬ ಚೆನ್ನಾಗಿರುತ್ತೆ. ಆದರೆ ಕರ್ಕಾಟಕ ರಾಶಿಯವರು ಬಹು ವಿಶೇಷವಾಗಿ ಸ್ವಲ್ಪ ಸೀಕ್ರೆಟನ್ನು, ಗುಟ್ಟನ್ನು ಮೇಂಟೈನ್ ಮಾಡಿದ್ದೆ ಆದರೆ ತುಂಬ ಒಳ್ಳೆಯದಾಗುತ್ತೆ. ಆರೋಗ್ಯದಲ್ಲಿ ಶುಭ ಆಗ್ತಕ್ಕಂಥದ್ದು. ಈಗ ಯಾರೋ ಪೇಷಂಟ್ ಆಗಿರ್ತಾರೆ, ಈ ಗ್ರಹಣದ ಪ್ರಭಾವ ನೋಡೋಕೆ ಹೋದಾಗ ತಕ್ಷಣವೇ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಮಕ್ಕಳಿಂದ ಶುಭ ಆಗ್ತಕ್ಕಂಥ ಒಂದು ಯೋಗ ಕೂಡ ಇರುತ್ತೆ. ಇವರು ಈ ಗ್ರಹಣದ ಪ್ರಭಾವ ಬಹಳಷ್ಟು ಶುಭ ಇರ್ತಕ್ಕಂಥದ್ದಾಗಿರೋದ್ರಿಂದ ಗ್ರಹಣ ಕಾಲದಲ್ಲಿ ಅಥವಾ ಗ್ರಹಣ ಆದ ಮಾರನೆಯ ದಿನ ಹಾಗೂ ನವರಾತ್ರಿಯ ಪ್ರಥಮ ದಿನ ಕೂಡ ಆಗಿರುತ್ತೆ. ಸ್ವಲ್ಪ ದೇವಿಯ ಸ್ತೋತ್ರ, ದೇವಿಯ ಮಂತ್ರಗಳು ಜೊತೆಗೆ ದಕ್ಷಿಣಾಮೂರ್ತಿಯ ಮಂತ್ರಗಳನ್ನು ಹೇಳ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥದ್ದು. ಓಂ ದಕ್ಷಿಣಾಮೂರ್ತಯೇ ನಮಃ ಈ ಮಂತ್ರ ಹೇಳ್ಕೊಳ್ಳಿ. ವಿದ್ಯಾರ್ಥಿಗಳಿಗೆ, ಪುಟ್ಟ ಮಕ್ಕಳಿಗೆ ಸಿಹಿ ತಿಂಡಿ ಅಥವಾ ಲಡ್ಡುಗಳನ್ನು ಒಂದು ದಾನ ಕೊಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ.